ಕೃಷ್ಣಾಷ್ಟಮಿಯನ್ನು ಶ್ರೀಕೃಷ್ಣನ ಜನ್ಮದಿನವಾಗಿ ಆಚರಿಸಲಾಗುತ್ತದೆ. ಇದು ಭಗವಾನ್ ಕೃಷ್ಣನ ಜನ್ಮಾಷ್ಟಮಿಯಾಗಿ ಪ್ರಸಿದ್ಧವಾಗಿದೆ. ಕೃಷ್ಣಾಷ್ಟಮಿ ಭಾರತೀಯ ಚಾಂದ್ರಕಾಲದ ಆಷಾಢ ಮಾಸದಲ್ಲಿ ಕೃಷ್ಣಪಕ್ಷದ ಅಷ್ಟಮಿಯ ದಿನದಲ್ಲಿ ಆಚರಿಸಲಾಗುತ್ತದೆ. ಕೃಷ್ಣಾಷ್ಟಮಿಯ ಕಥೆ ಪ್ರಾರಂಭವಾಗುತ್ತದೆ ಮಹಾಭಾರತದ ಯುಗದಲ್ಲಿ. ಕೃಷ್ಣನ ಜನ್ಮವು ಕಂಸನನ್ನು ಕೊಲೆ ಮಾಡುವುದಕ್ಕಾಗಿ ದೇವತೆಯ ಆದೇಶದ ಅಡಿಯಲ್ಲಿ ಸಂಭವಿಸಿದೆ ಎಂದು ಮಹಾಭಾರತವು ಹೇಳುತ್ತದೆ. ಕಂಸನು ತನ್ನ ತಂಗಿಯಾದ ದೇವಕಿಯನ್ನು ಮತ್ತು ದಾಮಾದ ವಸುದೇವನನ್ನು ಬಂಧಿಸಿದ್ದನು. ಕಂಸನಿಗೆ ನಿಗದಿತ ತೇಜಸ್ಸು ಕೊನೆಯಿಸುವವನು ದೇವಕಿಯ 7ನೇ ಮಗನಾಗಿರಬಹುದು ಎಂದು ಭವಿಷ್ಯವು ತಿಳಿಸಿದೆ. ಹಾಗಾಗಿ ಕಂಸನು ದೇವಕಿಯ ಎಲ್ಲಾ ಮಕ್ಕಳನ್ನು ಕೊಂದುಹಾಕಲು ಯತ್ನಿಸಿದನು. ಆದರೆ ಕೃಷ್ಣನು ಜನಿಸಿದಾಗ ದೇವರು ಮಾಯೆಯನ್ನು ಸೃಷ್ಟಿಸಿ ವಸುದೇವನಿಗೆ ಕೃಷ್ಣನನ್ನು ಗೋಕುಲದಲ್ಲಿ ನೆಲೆಸಿದ್ದ ನಂದ ಮತ್ತು ಯಶೋದ ದಂಪತಿಗಳಿಗೆ ಒಪ್ಪಿಸಲು ನೆರವಾದರು. ಕಂಸನಿಂದ ಕೃಷ್ಣನು ಹೇಗೆ ಪೋಷಿಸಲ್ಪಟ್ಟನು? ಅವನು ಬಹಳ ಸೌಹಾರ್ದಪೂರ್ಣ ಮಕ್ಕಳಾಗಿದ್ದನು. ಅವರ ಸಹೋದರಿ ಸುಭದ್ರ ಅವರ ಜೊತೆಗೆ ಮಕ್ಕಳಾಗಿ ಆಟಾಡುತ್ತಿದ್ದನು ಮತ್ತು ಕಂಸನನ್ನು ಕೊಂದ ಕಥೆಗಳು ಆನಂತರ ಜನಪ್ರಿಯವಾದವು. ಕೃಷ್ಣಾಷ್ಟಮಿಯನ್ನು ಈ ರೀತಿಯಾಗಿ ಆಚರಿಸುವುದು ಧರ್ಮದ ಪರಿಪಾಲನೆ, ಅನ್ಯಾಯದ ವಿರುದ್ಧದ ಹೋರಾಟ ಮತ್ತು ದೇವರ ಕೃಪೆಯನ್ನು ಸ್ಮರಿಸುವುದಕ್ಕಾಗಿ.